ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆಯೇ ಇವತ್ತು ನಾನೊಂದು ಮೀನಿನ ಪದಾರ್ಥ ಮಾಡ್ತಾ ಇದ್ದೇನೆ. ಯಾವ ಮೀನು ಅಂದರೆ ತೊರಕೆ ಮೀನು ಅಂತ ಹೇಳ್ತೇವೆ. ತುಂಬ ಟೇಸ್ಟಾಗಿ ಬರ್ತದೆ, ಚಿಕನ್ ಕರಿಯ ಹಾಗೆ ಆಗ್ತದೆ ಈ ತೊರಕೆ ಮೀನಿನ ಪದಾರ್ಥ. ಖಂಡಿತ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ನಾನಿದನ್ನು ಯಾವ ರೀತಿ ಮಾಡಿದ್ದೇನೆ ಅಂತ ಹೇಳಿ ನೀವು ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ಹಾಗೆಯೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದಂತ ಹೇಳಿ ನೋಡುವ. ನೋಡಿ, ನಾನಿಲ್ಲಿ ಒಂದು 700 ಗ್ರಾಮ್ಸಿನಷ್ಟು ತೊರಕೆ ಮೀನು ತಂದಿದ್ದೇನೆ. ಒಳ್ಳೆ ಫ್ರೆಶ್ ಆಗಿ ಉಂಟು. ಹಾಗೆಯೇ ಇದು ಒಳ್ಳೆ ಬೆಳೆದ ಮೀನು. ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಇದನ್ನು ಇವಾಗ ಕ್ಲೀನ್ ಮಾಡಿ ಎಲ್ಲ ತರುವ. ನೋಡಿ, ನಾನಿವಾಗ ಮೀನನ್ನು ಕ್ಲೀನ್ ಮಾಡಿ ನೋಡಿ ಈ ಥರ ಕಟ್ ಮಾಡಿ ತಂದಿದ್ದೇನೆ. ಇದರ ಸ್ಕಿನ್ನು ಕೂಡ ನಾನು ತೆಗೆದಿದ್ದೇನೆ. ನೋಡಿ, ಚಿಕನ್ ಥರನೇ ಕಾಣ್ತಾ ಉಂಟು. ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇಡಬೇಕು. ಯಾಕೆಂದರೆ ಈ ಮೀನು ಸ್ವಲ್ಪ ಸ್ಮೆಲ್ ಇರ್ತದೆ. ಹಾಗೆ ಇದನ್ನು ಈ ರೀತಿ ಮಾಡಿಟ್ರೆ ಸ್ವಲ್ಪ ಸ್ಮೆಲ್ ಕಡಿಮೆ ಆಗ್ತದೆ. ಇನ್ನು ಇದಕ್ಕೆ ನಾವು ಮಸಾಲೆ ರೆಡಿ ಮಾಡುವ. ನೋಡಿ, ನಾನಿಲ್ಲಿ 1 ಹಿಡಿಯಷ್ಟು ಬ್ಯಾಡಿಗೆ ಮೆಣಸು ಹಾಗೆಯೇ ಸ್ವಲ್ಪ ಗಿಡ್ಡ ಮೆಣಸನ್ನು ಇವಾಗ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಗ್ಯಾಸನ್ನು ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟೆ ಇದನ್ನೆಲ್ಲ ಫ್ರೈ ಮಾಡಬೇಕು. ಯಾಕೆಂದರೆ ಯಾವುದು ಕೂಡ ಹೊತ್ತಿ ಹೋದರೆ ಟೇಸ್ಟೇ ಬೇರೆ ಆಗ್ತದೆ. ಇವಾಗ ನಾನು ಮೆಣಸು ಕೂಡ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಇವಾಗ ಅದೇ ಪಾತ್ರೆಗೆ ನಾನು 2 ಸ್ಪೂನಿನಷ್ಟು ಕೊತ್ತಂಬರಿ ಕಾಳು ಹಾಗೆಯೇ ಸ್ವಲ್ಪ ಮೆಂತೆಕಾಳು ಹಾಗೆಯೇ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಮೆಣಸು ಹಾಗೆಯೇ 1 ತುಂಡು ಚಕ್ಕೆ, ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಕೂಡ ಇವಾಗ ನೋಡಿ ಡ್ರೈ ಫ್ರೈ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಪರಿಮಳ ಎಲ್ಲ ಬರ್ತದೆ ಫ್ರೈ ಮಾಡುವಾಗ. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ನೋಡಿ, ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನು ಮೆಣಸಿನ ಜೊತೆವೇ ನಾನಿವಾಗ ಹಾಕ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಉಂಟಲ್ಲ ತೆಂಗಿನ ತುರಿ ಸ್ವಲ್ಪ ಹಾಕ್ತಾ ಇದ್ದೇನೆ. ಅಂದರೆ 1 ಹಿಡಿಯಷ್ಟು ಮಾತ್ರ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಹುಳಿ, ಇನ್ನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನಿವಾಗ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ನೋಡಿ, ಇವಾಗ ಗ್ರೈಂಡ್ ಮಾಡಿ ಕೂಡ ರೆಡಿಯಾಗಿದೆ. ಇವಾಗ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಒಂದು 2 ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ಮೆಣಸು ಇದನ್ನು ಕೂಡ ಕಟ್ ಮಾಡಿ ಅದಕ್ಕೇನೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಗ್ರೈಂಡರ್ ತೊಳೆದ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಮಾಡಲಿಕ್ಕಿಲ್ಲ, ಸ್ವಲ್ಪ ಗ್ರೇವಿ ತಿಕ್ಕಾಗಿರಬೇಕು. ಯಾಕಂದರೆ ಮೀನು ಹಾಕಿದ ನಂತರ ಸ್ವಲ್ಪ ಗ್ರೇವಿ ತೆಳು ಬರ್ತದೆ. ಹಾಗೆ ನೋಡಿ, ನಾನು ಇಷ್ಟು ದಪ್ಪವಾಗಿ ಇಟ್ಟಿದ್ದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಇನ್ನು ಇದು ಒಳ್ಳೆ ಕುದಿ ಬರಲಿ. ನೋಡಿ, ಇವಾಗ ನಮ್ಮ ಗ್ರೇವಿ ಕುದಿ ಬರ್ತಾ ಉಂಟು ಒಳ್ಳೆ ರೀತಿಯಲ್ಲಿ. ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ಹಾಗೆಯೇ ನಾನು ಮೀನನ್ನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನಂತರವೂ ಕೂಡ ಒಂದು ಸಲ ತೊಳೆದು ಇವಾಗ ಇಲ್ಲಿ ತಂದಿಟ್ಟಿದ್ದೇನೆ. ನೋಡಿ, ಇವಾಗ ಮೀನನ್ನು ಇದಕ್ಕೆ ಆ್ಯಡ್ ಮಾಡುವ. ನೋಡಿ, ಈ ಮೀನಿನ ಪುಳಿ ಮುಂಚಿ ಕೂಡ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಹಾಗೆಯೇ ನೋಡಿ, ಈ ಪದಾರ್ಥ ಕೂಡ ಹಾಗೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಯಾಕಂದರೆ ನಾನು ತೆಂಗಿನ ತುರಿ ಸ್ವಲ್ಪ ಹಾಕಿ ಮಾಡಿದ್ದೇನೆ. ಯಾಕಂದರೆ ತೊರಕೆ ಮೀನಿಗೆಲ್ಲ ಜಾಸ್ತಿ ತೆಂಗಿನ ತುರಿ ಹಾಕಿದರೆ ಅಷ್ಟು ಒಳ್ಳೆಯದಾಗುವುದಿಲ್ಲ. ಹಾಗೆಯೇ ನೋಡಿ, ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇವಾಗ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ನಿಮಗೆ ಮೀನಿನ ಪೀಸೆಲ್ಲ ಚಿಕನ್ ಪೀಸಿನ ಥರನೇ ಕಾಣ್ತಾ ಉಂಟು. ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಚಿಕನ್ ಥರನೇ ಉಂಟಲ್ವಾ. ಹಾಗೆಯೇ ಇವಾಗ ಇದನ್ನು ಮುಚ್ಚಿ ಇದು ಇನ್ನು ಒಳ್ಳೆ ಕುದಿ ಬರಬೇಕು. ಯಾಕಂದರೆ ಇದಕ್ಕೆ ಬೇಯಲಿಕ್ಕೆ ಟೈಮ್ ಬೇಕು ಸ್ವಲ್ಪ. ನೋಡಿ, ಇವಾಗ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ಮೀನಿನ ಪದಾರ್ಥ. ಇವಾಗ ಮೀನು ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿರ್ಬೋದು. ನೋಡಿ, ಒಳ್ಳೆ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಉಂಟು. ನೋಡಿ, ಮೀನು ಕೂಡ ಒಳ್ಳೆ ರೀತಿಯಲ್ಲಿ ಇವಾಗ ಬೆಂದಿದೆ. ಚಿಕನ್ ಕರಿ ಹಾಗೆ ಆಗಿದೆ, ಯಾರು ಹೇಳಲಿಕ್ಕಿಲ್ಲ ಇದು ಮೀನಿನ ಪದಾರ್ಥ ಅಂತ ಹೇಳಿ. ಅಷ್ಟು ಸೂಪರಾಗಿ ಬಂದಿದೆ ಇದು. ಇವಾಗ ನಾನು ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ. ನೋಡಿ, ಸೂಪರಾಗಿರುವ ತೊರಕೆ ಮೀನಿನ ಪದಾರ್ಥ ರೆಡಿಯಾಗಿ ಉಂಟು. ಇವಾಗ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ಸೂಪರಾಗಿ ಬಂದಿದೆ. ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.